ಹುಟ್ಟುತ್ತಾ ಸಂಬಂಧ ಬೆಳಿತಾ ದಾಯಾದಿಗಳು ಎಂಬ ಮಾತಿನಂತೆ ಆಸ್ತಿ ವಿವಾದದಿಂದಾಗಿ ಕಷ್ಟಪಟ್ಟು ವ್ಯವಸಾಯ ಮಾಡುತ್ತಿದ್ದ ಸಹೋದರಿ ಹೊಲದಲ್ಲಿ ಸ್ವಂತ ಸಹೋದರನೇ ಬೆಳೆ ನಾಶ ಮಾಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸುಣವಾರ ಗ್ರಾಮದಲ್ಲಿ ನಡೆದಿದೆ. ಇನ್ನು ಸುಣವಾರ ಗ್ರಾಮದ ಸರ್ವೆ ನಂಬರ್ 77ರಲ್ಲಿ 2 ಎಕರೆ 1 ಗುಂಟೆ ಜಾಗದಲ್ಲಿ ಚಿನ್ನಮ್ಮ ಎಂಬ ರೈತ ಮಹಿಳೆ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಇನ್ನು ಚಿನ್ನಮ್ಮ ಅವರ ಸಹೋದರ ಚಿನ್ನಪ್ಪ ಎಂಬಾತ ಈ ಸ್ಥಳದಲ್ಲಿ ನನಗೂ ಪಾಲು ಬರಬೇಕು ಎಂದು ಚಿನ್ನಮ್ಮ ದಾಖಲಾತಿಗಳನ್ನ ಅಕ್ರಮವಾಗಿ ಬದಲಾಯಿಸಿ ಬೇರೊಬ್ಬ ವ್ಯಕ್ತಿಗೆ ಸ್ಥಳವನ್ನ ಮಾರಾಟ ಮಾಡಲು ಸಹ ಯತ್ನಿಸಲಾಗಿತ್ತು ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಈ ಸಂಬಂಧ ಚಿನ್ನಮ್ಮ ಕೋರ್ಟ್ನ ಮೊರೆ ಹೋಗಿ ಸ್ಟೇ ಆರ್ಡರ್ ತೆಗೆದುಕೊಂಡು ಬಂದಿತ್ತು. ಕೆಲವು ದಿನಗಳ ಹಿಂದೆ ಚಿನ್ನಮ್ಮ ಹಾಗೂ ಅವರ ಮಗನಿಗೆ ಅನೇಕ ಬೆದರಿಕೆ ಕರೆಗಳು ಸಹ ಬಂದಿದ್ದವು. ಈ ಬಗ್ಗೆ ಆನೇಕಲ್ ಠಾಣೆಯಲ್ಲಿ ಕಂಪ್ಲೇಂಟ್ ಸಹ ನೀಡಲಾಗಿತ್ತು. ಇನ್ನು ಚಿನ್ನಪ್ಪ ಎಂಬಾತ ಸುಮಾರು 1 ಎಕರೆಯಲ್ಲಿ ಹಾಕಿದಂತ ರಾಗಿ ಪೈರನ್ನ ರಾತ್ರೋರಾತ್ರಿ ಜೆಸಿಬಿಗಳನ್ನ ಕರೆಸಿ ಬೆಳೆ ಕೈಗೆ ಬರುವ ಮುನ್ನವೇ ಹಾಳು ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಎಲ್ಲಿ ಹೋದರೂ ಸಹ ನ್ಯಾಯ ನಮಗೆ ದೊರೆಯುತ್ತಿಲ್ಲ. ಇದೇ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ನಾವು ಆತ್ಮಹತ್ಯೆಯನ್ನ ಮಾಡಿಕೊಳ್ತೇವೆ ಎಂದು ತಮ್ಮ ಅಳಲನ್ನ ಈಗ ತೋಡಿಕೊಂಡಿದ್ದಾರೆ. ಅವಾಗ ಮಾಡಿದ್ರಿ ಒಟ್ಟಿಗೆ ಹಾಕ್ಕೊಂಡ್ರಿ. ಅವಾಗ ಏನು ಮಾಡಿದ್ರು ಅದನ್ನ ಅವಳು ಕ್ಯಾನ್ಸಲ್ ಮಾಡಿದ್ರು. ನಂಗೆ ಬೇಡ, ನನಗೂ ಈ ಜಮೀನಿಗೆ ಹಾಕಿಲ್ಲ, ನಂಗೆ ಬೇಡ ಈ ಜಮೀನು ಅಂತ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಮಾಡಿದ್ರು, ತಿರ್ಗಾ ಮತ್ತೆ ರಿಜಿಸ್ಟ್ರಿ ಮಾಡಿಸ್ಕೊಂಡ್ರು. ಅದನ್ನ ತಿರ್ಗಾ ರಿಜಿಸ್ಟ್ರಿ ಮಾಡಿಸ್ಕೊಂಡು ಏನು ಮಾಡಿದ್ರು, ಈ ಒನಕನಹಳ್ಳಿಯಾಗ ಯಾರೋ ನಂಬರ್ ಪಂಚಾಯತ್ ನಾರಾಯಣ ಸ್ವಾಮಿ ಅಂತ ನಂಬರ್ ಆಗವನಂತೆ, ಅವನ್ಕ ಅಗ್ರಿಮೆಂಟ್ ಹಾಕವ್ರೆ. ಅಗ್ರಿಮೆಂಟ್ ಹಾಕಿ ಆಮೇಲೆ ತೋಪಿತ್ತು, ತೋಪಡಿಸಿಲ್ಲ. ಆಮೇಲೆ ಏನು ಮಾಡಿದ್ರು, ಅವ್ರು ಬಂದರು. ಆಮೇಲೆ ಇದು ನಮ್ಮದು ಜಮೀನು, ನೀನೇನು ಇಲ್ಲಿ ನಿನ್ಗೇನು ಕೆಲಸ ಅಂದರು. ನಿನ್ಗೆ ಯಾರು ಕೊಟ್ಟಿದ್ದು ಅಂದ್ರಿ. ನನಗೆ ನನ್ನ ಹೆಸ್ರನಾಗ ಐತೆ ಎಲ್ಲ, ನಾನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ನನ್ನ ಹೆಸ್ರಾಗೆಲ್ಲ ಐತೆ ಅಂತ ಜಗಳ ಮಾಡಿದ್ರು. ನಾವು ಬಿಡಲ್ಲ, ನಮ್ಮ ಹೆಸ್ರಾಗಿರೋದು, ನಮ್ಮಪ್ಪ ನಮ್ಗೆ ಮಾಡಿಕೊಟ್ಟಿರೋದು, ನಿನ್ಗೆ ಹೆಂಗೆ ಬಂದು ಜಮೀನು, ನೀನು ಯಾರು ಮಾಡಿ ನನ್ನ ಹತ್ರ ಮಾತಾಡೋಕ್ಕ ಅಂತ ನಾವೆಲ್ಲ ಅಂದ್ರಿ. ಆಮೇಲೆ ಹೋಗಿದ್ದ ಅದು ಬೆಳಗ್ಗೆಕ ಒಂದು 200 ಜನ ಕರ್ಕೊಂಬಂದ್ರಿ. ಸರ್, ನನ್ನ ಹೆಸರಲ್ಲಿ ಜಮೀನಿತ್ತು. ನಮ್ಮಣ್ಣ ನಂಗೆ ತೊಂದರೆ ಕೊಡ್ತಾ ಇದ್ದ. ಆಮೇಲೆ ತೊಂದರೆ ಕೊಟ್ಟೆ. ಆಮೇಲೆ ಏನು ಮಾಡಿದ್ರಿ, ಪೊಲೀಸ್ ಸ್ಟೇಷನ್ಗೆಲ್ಲ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ರಿ, ಬಂದ್ರಿ. ನಮ್ಗೆ ಅಲ್ಲಿ ನ್ಯಾಯ ಧರಿಸ್ಕೊಟ್ಟಿಲ್ಲ. ಆಮೇಲೆ ಕೋರ್ಟ್ಗೆ ಹೋದ್ರಿ. ಕೋರ್ಟಕ್ಕೆ 4 ಕೋರ್ಟಲ್ಲೂ ನಡೀತೈತೆ ಕೇಸು. ಬೋರ್ಡ್ ಹಾಕಿದ್ರಿ, ಎಲ್ಲ ಮಾಡಿದ್ರಿ. ಏನು ಮಾಡಿದ್ರೆ ನಮ್ಗೆ ಕಷ್ಟಗಳು ಕೊಡ್ತಾನೆ ಅವ್ರೆ. ಪೊಲೀಸ್ ಸ್ಟೇಷನಾಗೂ ನಮ್ಗೇನು ಮಾತ್ಮನ ಕೊಟ್ಟಿಲ್ಲ. ಆ ರಾಗಿ ಸೇಲ್ದ್ರನ್ನ ಬಂದು ರಾತ್ರಿಗೆ ಬಂದು ಎಲ್ಲ ಉತ್ತಿ ಅಧ್ವಾನ ಮಾಡಿಬಿಟ್ಟು ಹೋಗವ್ರೆ. ನಮ್ಗಿದು ನ್ಯಾಯ ಧರಿಸ್ಕೊಡ್ಬೇಕು. ನಮ್ಗಿದು ಇದೊಂದು ನಷ್ಟ ಆಗೈತೆ. ನಮ್ಗಿದೆಲ್ಲ ತೊಂದರೆ ಕೊಡ್ತಾನೆ ಅವ್ರೆ. ಒಂದ್ರಾಗೊಂದು ತೊಂದರೆ ಕೊಡ್ತಾನೆ ಅವ್ರೆ. ನಾವಿರೋದು ಹೆಂಗಸರು, ಗಂಡಸ್ರು ಯಾರು ಇಲ್ಲ ನಮ್ಮನೆಗ. ಕೇಳೋರು ನಮಗೆ ಬೇಕು ಅಂತ ನಾರಾಯಣ ಸ್ವಾಮಿ, ನಮ್ಮ ಅಣ್ಣ ಚಿನ್ನಪ್ಪ ಅನ್ನೋನು ನಾರಾಯಣ ಸ್ವಾಮಿ ಅನ್ನೋರು ತೊಂದರೆ ಕೊಡ್ತಾವ್ರೆ. ಯಾವತ್ತಿದ್ರೆ ಏನು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆ ಕಡೆ ಅವರೇ ತೊಂದರೆ, ಅವ್ರ ನಿಂಕನೇ ಆಗಬೇಕಾಗಿರೋದು. ಇನ್ನು ಬೇರೆಯವ್ರನಿಂದ ಏನು ಆಗಲ್ಲ ನಮ್ಗೆ. ಹಾಕವ್ರೆ ಸರ್, ಬೆದರಿಕೆನೂ ಹಾಕವ್ರೆ. ಏನು ಮಾಡ್ತೀರಿ ನೋಡ್ಕೊಳ್ರಿ. ನಿಮ್ಮನ್ನ
ನೀವೇನೋ ಇದ್ರ ಹತ್ರ ಹೊಲ್ದ ಹತ್ರ ಬಂದ್ರಿ ಅಂತ ಬೆದರಿಕೆನೂ ಹಾಕಿದ್ರು, ಮನೆ ಹತ್ರನೂ ಬಂದು ಗಲಾಟೆ ಮಾಡಿದ್ರು. ನಮ್ದು ಏನು ಅವ್ರೇನು ಅಬ್ಜರೇ ಮಾಡಿಲ್ಲ. ಅವರು ನಂಬರ್ಗೆ ಮರ್ಯಾದೆ ಕೊಟ್ಟೆ ಹೊರತು ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ. ನಾವು ಇಷ್ಟು ಕೇಳ್ಕೊಂಡ್ರು ಕೂಡ ಅವರು ಏನು ಅಬ್ಜರೇ ತಗೊಂಡಿಲ್ಲ. ಆಮೇಲೆ ಏನಾಯಿತು ಅಂತಾರೆ, ಯಾವುದೋ ಹೋಗಮ್ಮ ಆಯಿತು ಅಂತಾರೆ. ಅವ್ರನ್ನ ಕರ್ಸ್ರಿ ಅಂದರೆ ಅವ್ರನ್ನ ಕರ್ಸಿಲ್ಲ. ನಾನೇ ಮಾತಾಡ್ತೀನಿ ಅಂತಾನೆ ನಾರಾಯಣ ಸ್ವಾಮಿ. ಬಂದು ಅವನೇ ಬರ್ತಾನೆ ಕೇಸ್ಗೆ, ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ಅವನೇ ಬರ್ತಾನೆ, ಅವನೇ ಮಾತಾಡ್ತಾನೆ. ಅವ್ರು ಯಾರು ಬಂದಿರೋದಿಲ್ಲ. ಮಮತಾನೂ ಕರ್ಸಿಲ್ಲ, ಅವ್ನು ಚಿನ್ನಪ್ಪನೂ ಕರ್ಸಿಲ್ಲ. ಎಲ್ಲ ಸೇರಿ ಇವರೆಲ್ಲ ಮಮತಾ, ಚಿನ್ನಪ್ಪನು, ಎಲ್ಲ ಬೈರಾಮ್ನು, ನಾರಾಯಣ ಸ್ವಾಮಿ ಇವರೆಲ್ಲ ಸೇರಿನೇ ನಮ್ಗೆ ಈ ಥರ ತೊಂದರೆ ಕೊಡ್ತಾರೆ. ಜಾಗ ಇದೆ ಇಲ್ಲಿ? ಎಷ್ಟು ಬೆಳೆ ಎಷ್ಟು? ಒಂದು ಕುಂಟೆ ಐತೆ ಸರ್ ಜಮೀನು. 2 ಎಕರೆ ಜಮೀನು ಹೂವು ಹಾಕಿದ್ದೀರಿ ಬಿತ್ತನೆ. ರಾತ್ರಿಗೆ ಬಂದು ಮನೆ 3 ದಿವಸದಲ್ಲಿ ಗುಂಟಿ ಹಾಕ್ಕೊಂಡು ಹೋಗಿದ್ದೀನಿ. ರಾತ್ರಿ ಬಂದು ನೋಡಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಾರೆ ಅಂತ ಇಲ್ಲಿ ಮಾಡಿದ್ರು. ಅದನ್ನೇನು ಮಾಡಿದಾನೆ, ಪಾಣಿಯಲ್ಲಿ ಸೇರಿಸ್ಕೊಂಡು ಏನು ಮಾಡ್ದೆ, ಹಂಗೆ ಪೈಲುಗಳು ಮುಚ್ಚಿಕೊಂಡು ಇದು ಮಾಡ್ತಾ ಇದ್ದ. ಆಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ತಹಶೀಲ್ದಾರ್ ಹತ್ರ ಕಳಿಸ್ತಿದ್ದ. ಅಲ್ಲಿ ತಹಶೀಲ್ದಾರ್ ಹತ್ರ ಹೋಗಿ ಕೇಳಿದ್ರೆ ತಹಶೀಲ್ದಾರು ಪೊಲೀಸವ್ರನ್ನ ಕರೆಸ್ತಾ ಇದ್ದ. ಆವಾಗ ಏನು ಮಾಡಿದ್ರು, ನಮ್ಗೆ ಅಲ್ಲಿ ನ್ಯಾಯ ದೊರಕಿಸಿಲ್ಲ. ಆಮೇಲೆ ಏನು ಮಾಡಿದ್ವಿ, ನಾವು ಕೋರ್ಟ್ಗೆ ಹೋದ್ರಿ. ಅವ್ರು ಕೋರ್ಟ್ಗೆ ಹೋದರೆ ಪೊಲೀಸವ್ರು ಏನು ಮಾಡಿದ್ರು, ಕೋರ್ಟ್ಗೆ ಹೋಗಿ ಅಂತಂದರು. ಅಲ್ಲೋಗಿ ಕೇಳಿದ್ರೆ ಅವರು ಸುಮ್ಮನೆ ಕೋರ್ಟ್ಗೆ ಹೋಗ್ಬಿಡ್ರಿ ಅಂತ. ಆಮೇಲೆ ತಿರ್ಗಿ ನಾವು ಕೇಸ್ ಹಾಕಿ ಎಲ್ಲ ಇದು ಮಾಡಿದ್ರಿ. ಆಮೇಲೆ ಅಲ್ಲಿ ಏನು ನಮ್ಗೆ ನ್ಯಾಯ ದೊರಕಿಸಿಲ್ಲ. ಆಮೇಲೆ ಏನು ಮಾಡಿದ್ರು ನೋಡಿ, ಈ ಥರ ತೊಂದರೆಗಳು ಮಾಡ್ಕೊಂಡು ಈ ಥರ ನಮ್ಗೆ ಜಮೀನನ್ನ ಈ ಥರ ಕಳ್ತನದಲ್ಲಿ ಮಗಳಕ ಇದು ಮಾಡಿ ನಮ್ಮ ಜಮೀನೆಲ್ಲ ಕಿತ್ಕೊಂಡು ಎಲ್ಲ ಸರ್ವನಾಶನ ಮಾಡ್ತಾ ಇದ್ದಾನೆ ಸರ್ ಅವನು. ನಾರಾಯಣ ಸ್ವಾಮಿ, ಚಿನ್ನಪ್ಪ, ಬೈರಮ್ಮ, ಮಮತಾ. ಇದಕ್ಕೆ ಕಾರಣ ಇವಾಗ ಸಮಸ್ಯೆ ಇದೆ ಸರ್. ನಮ್ಮ ಜಮೀನೆಲ್ಲ ನೈಟು ಬಂದು ಎಲ್ಲ ಉತ್ತಾಕಿದ್ದಾನೆ. ಇವಾಗ ನಮ್ಗೆ 1 ಲಕ್ಷ 2 ಲಕ್ಷ ಬೆಳೆ ಇದೆ. ಈ ಥರ ಕಾಡಿದ್ದಂಗಿತ್ತು. ಈ ಥರ ಕಾಡನ್ನೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ರೆಡಿ ಮಾಡಿದ್ರಿ. ನಾವು ಇಲ್ಲ ಕೂಲಿ ಮಾಡಬೇಕು, ಇಲ್ಲಿ ತಿನ್ನಬೇಕು. ಇಲ್ಲಿ ನಾವೇನು ಸರ್ ಮಾಡೋಣ? ನಾವು ರಾತ್ರಿಗೆ ಬಂದು ಮಾಡಿದ್ದಾರೆ. ಯಾವ ಸ್ಟೇಜಲ್ಲಿ ಇತ್ತು ಬೆಳೆ? ನಾಟೇಜಲ್ಲಿ ಇತ್ತು ಸರ್. ಅದು ಈಗ ಪಕ್ಕದಲ್ಲೇ ಇದೆಯಲ್ಲ, ಆಟೇಜಲ್ಲಿ ಇತ್ತು ಬೆಳೆ. ರಾಗಿ ಪೈರು ಒಂದು ಅರ್ಧ ಅಡಿ ಇತ್ತು ಸರ್. ಅದು ಅರ್ಧ ಅಡಿ ಇತ್ತು. ಅರ್ಧ ಅಡಿ ಪೈರು ನೈಟ್ ಬಂದು ಹಾಳು ಮಾಡಿದ್ದಾರೆ. 2 ಅಡಿ ಬಂದೆ. ನಾವು ಬೆಳೆ ಹಾಕ್ಬೇಕಂತ ತಿರ್ಗಾ ನಾವೇನು ಸರ್ ಮಾಡೋಣ? ಸೋಲ ಮಾಡಿ ನಾವು ಮಾಡಿದ್ರಿ. ಇವಾಗ ಆ ಸೋಲ ಯಾರು ಕಟ್ಕೊಡ್ತಾರೆ? ಇವಾಗ ಯಾರನ್ನ ಕೊಡ್ತಾರಾ? ಇಲ್ಲ ನಾವು ಬಡ್ಡಿಗೆ ತಂದಿರ್ತಿರೋ, ಇಲ್ಲ ಸ್ವಂತನೇ ಮಾಡಿದಿರೋ, ಏನೋ ಮಾಡಿರ್ತೀರಿ. ಈ ಥರ ಮಾಡಿಬಿಟ್ರೆ ಬಡವ್ರಿಗೆ ಹೆಂಗೆ ಸರ್ ಜೀವನ ನಡೆಯೋದು? ನನ್ನ ಹೆಸರು ಸುರೇಖಾ ಅಂತ. ನಮ್ಮದು ಜಮೀನು ಬಂದು 77 ಸರ್ವೆ ನಂಬರ್ನಲ್ಲಿ ನಾವು ರಾಗಿ ಎಲ್ಲ ಚೆಲ್ಲಿದ್ದೀರಿ ಸರ್. ರಾಗಿ ಎಲ್ಲ ಚೆಲ್ಲಿರೋದ್ರಿಂದ ಎಷ್ಟು 50,000, ನಾವು 50,000 1 ಲಕ್ಷ ಗಂಟನೇ ಹಾಕಿದ್ದೀರಿ ಸರ್. ಈ ಥರ ಬಂದು ಎಲ್ಲ ಎಲ್ಲ ಇದು ಮಾಡ್ಬಿಟ್ಟು ಹೋಗೋರೆ ಸರ್ ಅವರು. ಇದಕ್ಕೆ ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು ಸರ್ ನೀವು. ಈಗ ಅವರು ಹುಟ್ಟುವಂಥದ್ದು ಏನಿತ್ತು? ಏನು ಸಮಸ್ಯೆ ಆಗಿತ್ತು? ಏನು ಸಮಸ್ಯೆ ಆಗಿಲ್ಲ ಸರ್. ನಾವು ಕೇಸ್ ನಮ್ಮ ಅತ್ತೆ ಹೆಸ್ರಕ್ಕೆ, ನಮ್ಮ ಯಜಮಾನ್ರ ಹೆಸ್ರಕ್ಕೆ ಜಮೀನು ಮಾಡಿರೋದು ಸರ್. ನಮ್ಮ ತಾತನೂ ನಮ್ಮ ಅಜ್ಜಿ ಅವ್ರನಿಂಕ ಆಗಿರೋದ್ರನಿಂಕ ಅವ್ರಿಗೊಂದು ಎಕರೆ ಬೇಕು ಅಂತಂದ್ಬಿಟ್ಟು ಇದು ಮಾಡಿರೋದು ಅವರು. ಆ ಜಮೀನಿಂಕ ತಗೊಂಡಿರೋದು ನಮ್ಮ ಅತ್ತೆ ಹೆಸ್ರಕ್ಕೆ, ನಮ್ಮ ಯಜಮಾನ್ರ ಹೆಸ್ರಕ್ಕೆ. ಸೆಂಟ್ರ್ನಲ್ಲಿ ಬಂದಿರೋದು ನಾರಾಯಣ ಸ್ವಾಮಿ ಸರ್. ಇದ್ರಲ್ಲಿ ಬಂದಿರೋದು ನಾರಾಯಣ ಸ್ವಾಮಿ, ಚಿನ್ನಪ್ಪ, ಚಿನ್ನಪ್ಪ, ಮಮತಾನು, ಬೈರಾಮ್ನು ಇವ್ರು ಬಂದು ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇರೋದು. ನಮ್ಮ ಜಮೀನು ನಮ್ಮ ಅತ್ತೆ ಹೆಸರಲ್ಲೇ ಐತೆ ಸರ್ ಜಮೀನು. ನಮ್ಮ ಅತ್ತೆ ಹೆಸರಲ್ಲಿ, ನಮ್ಮ ಯಜಮಾನ್ರ ಹೆಸರಿನಲ್ಲೇ ಐತೆ. ಡಾಕ್ಯುಮೆಂಟ್ ಎಲ್ಲ ನಮ್ಮದೇ ಕರೆಕ್ಟಾಗೇ ಐತೆ. ಡಾಕ್ಯುಮೆಂಟ್ ಎಲ್ಲಾನು ಫುಲ್ಲು. ಬೇಕಾಗಿದ್ರೆ ರೆಕಾರ್ಡ್ಸ್ ಕೂಡ ತೋರಿಸ್ರಿ ಅಂದರೆ ಎಲ್ಲ ರೆಕಾರ್ಡ್ಸ್ ಎಲ್ಲ ತೋರಿಸ್ತೀರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವ್ರು ಏನು ಹೇಳ್ತಾರೆ ಸರ್, ಪೊಲೀಸವ್ರು ಬಂದು ಅವರು ಬಂದು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಸರ್. ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಏನೈತೆ ಸರ್, ಎಲ್ಲ ನಮ್ಮ ಹತ್ರ ಇರೋವಾಗ ಅವ್ರು ಬಂದು ಆ ಥರ ಹೇಳ್ಬೋದಾ ಸರ್, ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ರಿ ಅಂತ? ಪೊಲೀಸರು ಹೇಳಿದ್ಮೇಲೆ ನಾವು ಇದನ್ನ ನೋಡ್ಕೊಂಡೆ ನಾವು ಬದುಕ್ತಾ ಇದ್ದೀರಲ್ಲ ಸರ್. ರಾತ್ರಿ ಬಂದು ಈ ಥರ ಮಾಡ್ಬಿಟ್ಟು ಹೋಗೋರಲ್ಲ ಸರ್. ಅದಕ್ಕೇನು ಮಾಡೋದು ಸರ್ ನಾವು? ನನ್ನ ಹೆಸರು ಸುರೇಖಾ ಅಂತ ಸರ್. ನಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾರಾಯಣ ಸ್ವಾಮಿನಿಂದನೇ ನಮ್ಮ ಮಕ್ಕಳಕ್ಕೆ ಎಲ್ಲನೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮಕ್ಕಳಕ್ಕೆ ನಾರಾಯಣ ಸ್ವಾಮಿನಿಂದನೇ ಆಗೋದು. ಇನ್ನೂ ಏನಾದರೂ ಬಂದು ತಿರ್ಗಾ ಏನಾದರೂ ಮಾಡವ್ರೆ ಅಂತಂತಂದರೆ ನಾವು ತಹಸೀಲ್ದಾರ್ ಆಫೀಸ್ ಹತ್ರ ಹೋಗಿ ವಿಷಯ ಕೊಟ್ಬಿಟ್ಟು ನ್ಯಾಯ ಕೇಳ್ತೀರಿ ಸರ್. ನಾವು ಸಾಯೋದಕ್ಕೂ ಸಿದ್ಧನೇ ಸರ್. ನಾವು ಜಮೀನಿಂಕ ಪ್ರಾಣ ಹೋದ್ರೇನು ಪರವಾಗಿಲ್ಲ ಸರ್, ನಮ್ಮ ಜಮೀನು ನಾವು ಉಳಿಸ್ಕೊತೀವಿ ಸರ್.
ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ. ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ, ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ. ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.